ಗೊತ್ತು ಅಧಿಕಾರಿಗಳಿಗೆ ಏನ್ ಗೊತ್ತಿದೆ ಅವ್ರಿಗೆ? ಅವ್ರು ಇಲ್ಲಿರ್ತಾರೆ, ನಾಳೆ ಇನ್ನೊಂದ್ ಕಡೆ ಹೋಗ್ತಾರೆ, ಇನ್ನೊಂದು ರಾಜ್ಯಕ್ಕೆ ಹೋಗ್ತಾರೆ. ಅವ್ರಿಗೇನು ಬದ್ಧತೆ ಇದೆ ಬೆಂಗಳೂರು ಬಗ್ಗೆ? ಅವ್ರಿಗೇನ್ ಬದ್ಧತೆ ಇದೆ? ನಾವು ಬದುಕೋರು ಇಲ್ಲಿ, ನಾವು ಇಲ್ಲೇ ಬದುಕಬೇಕು, ಇಲ್ಲೇ ಸಾಯ್ಬೇಕು, ನಾವು ಇಲ್ಲೇ ಸಾಯ್ಬೇಕು, ಇಲ್ಲೇ ಬದುಕಬೇಕು. ನಾವು ಎಲ್ಲ ಪಕ್ಷದ ಎಲ್ಲಿಂದ ಬಂದು ಅವರು ಕಾಯ್ದೆ ಮಾಡ್ಬಿಟ್ಟು ಹೊರಟ್ರೆ ಒಂದು ಸಮಿತಿಯನ್ನು ಮಾಡಿ, ಶಾಸಕರ ಒಂದು ರೀತಿ ಮರಣ. ವಿಧಾನ ಪರಿಷತ್ತಿಂದ, ವಿಧಾನಸಭೆಯಿಂದ ಒಂದೇ ಇದು ನೋಡಿ, ಇದು ಸೆನ್ಸೇಷನಲ್ ಇಶ್ಯೂ. ಇದು ಕೆಂಪೇಗೌಡರು ಬೆಂಗಳೂರು ಕಟ್ಟಿದ್ದು, ಅವ್ರಿಗೆ ಗೃಹ ಹೊಡಿತಾ ಇದ್ರೆ ಚಿತ್ರ ಮಾಡಿದ್ರೆ ಶಾಪ ತಟ್ಟುತ್ತೆ ನಿಮಗೆ. ಅವಮಾನ ಮಾಡ್ತಿದ್ದೀರಿ. ಪ್ರಧಾನಮಂತ್ರಿ ಆಗ್ತಾರೆ, 7 ಕೋಟಿ ಇರೋರ್ನ ಮುಖ್ಯಮಂತ್ರಿ ಕಾರ್ಪೊರೇಷನ್ ಬೆಂಗಳೂರು ನಗರದ ಆಡಳಿತ ಸುಧಾರಣೆ ಮುಖ್ಯಮಂತ್ರಿಗಳು 7 ಕೋಟಿ ಭಾಗ ಮಾಡ್ಬಿಡಿ, ಹಂಗೆ ದೇಶನ ಭಾಗ ಮಾಡ್ಬಿಡಿ. ಚರ್ಚೆ ಮಾಡಿ, ಏನ್ ಭಾಗ ಬೆಂಗಳೂರು ಸರ್ವನಾಶ ಅವಕಾಶ ಇದೆ. ಚರ್ಚೆ ಮಾಡುವಂತ ಈಗಲ್ಲ, ನೆಕ್ಸ್ಟ್ ಚರ್ಚೆ ಮಾಡಿ. ಸರ್ ಒಂದು ನಿಮಿಷ ಸರ್. ಈಗ ರಾಮಲಿಂಗಾರೆಡ್ಡಿ ನಾನು ಇವಾಗ ಇಲ್ಲಿದ್ದೀವಿ. ನಾವಿಬ್ರು 1983ನೇ ಇಸ್ವಿನಲ್ಲಿ ಬೆಂಗಳೂರು ನಗರಸಭೆಗೆ ಸದಸ್ಯರಾಗಿದ್ವಿ. ಬಟ್ ಇವಾಗ ರಾಮಮೂರ್ತಿ ಬೇರೆಯವರೆಲ್ಲರೂ ಕೂಡ ಇವಾಗ ಬಂದಿದ್ದಾರೆ. 83, 96ರಲ್ಲಿ ಇದನ್ನ ಎಕ್ಸ್ಪ್ಯಾಂಡ್ ಮಾಡೋದು, 85ದಿಂದ 100 ಮಾಡೋದು, ಆಮೇಲೆ 198 ಆಯ್ತು. ಈಗ 243 ನಮ್ಮ ಕಾಲದಲ್ಲಿ ಸಮಿತಿ ಮಾಡಿ ರಘು ಅವರ ಅಧ್ಯಕ್ಷತೆಯಲ್ಲಿ ಎಲ್ಲಾ ಸದಸ್ಯರು ಸೇರಿಸಿ ಒಂದು ಕಮಿಟಿ ಮಾಡಿದ್ದು. ಈಗ ಗ್ರೇಟರ್ ಬ್ಯಾಂಗ್ಳೂರ್ ಅಂತ ಒಂದು ತಂದುಬಿಟ್ಟಿದ್ದಾರೆ. ಇದರದ್ದು ಸಾಧಕ ಬಾಧಕ ಒಂದು ಡಿಬೇಟ್ ಅಲ್ಲಿ ಆಗೋದಿಲ್ಲ, ನಿಜ. ಬೆಳಗ್ಗೆ ಶಿವಕುಮಾರ್ ಅವರು ಹೇಳಿದ್ರು, ನಾವು 1ರಿಂದ 10ರವರೆಗೂ ಇಟ್ಕೊಂಡಿದೀವಿ, ಎಷ್ಟು ಸರಿಯಾದಿಲ್ಲ, ಅಲ್ಲಿವರೆಗೂ ಬೆಳೆಯಕ್ ಬಿಡೋದಿಲ್ಲ, ಏನೇನೋ ಹೇಳಿದ್ದಾರೆ ವಿತ್ ಗುಡ್ ಇಂಟೆನ್ಷನ್ಸ್. ಆದ್ರೆ ಇದು ನಮ್ದು ಒಂದು ಲಿಮಿಟೆಡ್ ಪೀರಿಯಡ್ ಅಲ್ಲಿ ಈ ಒಂದು ಗ್ರೇಟರ್ ಬ್ಯಾಂಗ್ಳೂರು, ಆ ಕಾರ್ಪೊರೇಷನ್ ಮೇಲ್ಗಡೆ CM ಇವೆಲ್ಲ ಚರ್ಚೆ ಮಾಡಕ್ಕಲ್ಲ. ಮೈ ಹಂಬಲ್ ರಿಕ್ವೆಸ್ಟ್ to Honorable Deputy Chief Minister, who is the in-charge Minister of Great Bangalore, who wants to bring a brand name to Bangalore, is to appoint a committee of Bangalore City MLAs to study this bill. ಯಾಕಂದ್ರೆ ನಾವು ಕೂಡ ಒಂದು ಪೂರಕವಾಗಿ ಕೊಡ್ತೀವಿ. ಯಾಕಂದ್ರೆ ನಾವು ವಿ ಲವ್ ಬ್ಯಾಂಗ್ಳೂರ್, ನಾವು ಬೆಂಗಳೂರಲ್ಲಿ ಹುಟ್ಟಿ ಬೆಳೆದಿರೋರು. ವಿ ಲವ್ ಬ್ಯಾಂಗ್ಳೂರ್, ವಿ ಡೋಂಟ್ ಹ್ಯಾವ್ ಎ ಲಸ್ಟ್ ಫಾರ್ ಬ್ಯಾಂಗ್ಳೂರ್. ಸೊ ಇದಿರೋದ್ರಿಂದ ದಯವಿಟ್ಟು ನನ್ನ ಹಂಬಲ್ ರಿಕ್ವೆಸ್ಟ್ ಸರ್. Love Bangalore? We and including HK Patil. No, but you have recommended now that there should be a committee of Bangalore MLAs. Why? ಇಲ್ಲ ಸರ್, HK Patil ಇರಲಿ. Bangalore is the capital of ours. ಕಮಿಟಿ ಕನ್ನಡನ ಕಳ್ಕೊಂಡ್ಬಿಡ್ತೀರಿ ಭಾಗ ಮಾಡಿದ್ರೆ. ಅರ್ಥ ಮಾಡ್ಕೊಳ್ಳಿ, ಇದು ನನ್ನ ಸ್ವಂತ ಅಲ್ಲ, ಇದು ಕನ್ನಡ ಹೊರಟೋಗ್ತದೆ ಇಲ್ಲಿಂದ, ಬೆಂಗಳೂರಿಂದ ಕನ್ನಡ. ಇದಕ್ಕೆ ನಾವು ಒಪ್ಪೋದಿಲ್ಲ ಸರ್. ಕನ್ನಡ ಇದಕ್ಕೆ ಎಲ್ಲಾರು ವಿರೋಧ ಇದ್ದಾರೆ. ಕನ್ನಡ ಸಂಘಗಳು ವಿರೋಧ ಇದ್ದಾರೆ. ನಮ್ಮ ಎಲ್ಲ ಬೇರೆ ಬೆಂಗಳೂರಲ್ಲಿ ವಾಸ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿದ್ದಾರೆ. ಇದನ್ನ ಯಾಕೆ ಚಿತ್ರಣ ಮಾಡ್ತಾ ಇದ್ದೀರಾ? ಇದನ್ನ ಕನ್ನಡ ಹೊರಟೋಗ್ತೈತೆ ಸರ್. ಇದು ದಯವಿಟ್ಟು ನೋಡಿ, ಕೊನೆಗೆ ಪಾಪ ನಮ್ಮ ಮುಂದಿನ ಜನಾಂಗದ ಪಾಪ ಶಾಪ ನಮ್ಮ ಮೇಲೆ ತಟ್ಟುತ್ತೆ. ಇದು ಇಷ್ಟು ನೋಡಿ, 172 pages. ಯಾರೋ ಅಧಿಕಾರಿ ಮಾತು ಕೇಳ್ಬಿಟ್ಟು ಸರ್ ಅಲ್ಲ, ಕಿರುಕುಳ ಕೊಡ್ತಾ ಇರೋದು ನೀವು. ಯಾಕೆ ಸರ್? ನಾವು ಪ್ರತಿನಿಧಿಸೋರು. ನಾನು ಕೂತ್ಕೊಂಡು ಇಲ್ಲಿ ನಿಶ್ಚಯ ಮಾಡ್ಕೊಂಡು ತೊಗೊಳಲ್ಲ. ಅಶ್ವಥ್ ನೀವು ಸಜೆಷನ್ಸ್ ಕೊಟ್ಟಿದ್ದೀರಿ. ದೊಡ್ಡ ಭಯ ಇರುತ್ತೆ ನನಗೂ. ಸ್ವಲ್ಪ ಕೇಳಿ, ಯು ಜಸ್ಟ್ ಹಿಯರ್ ಟು ಮೀ. ರಾಮೂರ್ತಿ ಹೇಳಿದ್ದಾರೆ, ಸುರೇಶ್ ಕುಮಾರ್ ಅವರು ಅಶೋಕ್ ಹೇಳಿದ್ದಾರೆ, ಚರ್ಚೆ ಮಾಡೋದು ಮಾತಾಡಿ. ಈಗ ಚರ್ಚೆ ಇಲ್ಲ, ನಾವು ಹೇಳಾಗ್ತೀವಿ. ಕೂತ್ಕೊಳ್ಳ ಲೀಡರ್ ಆಫ್ ದಿ ಅಪೋಸಿಷನ್ ಮಾತಾಡಿದ್ದಾರೆ, ಸುಮ್ಮನೆ ನಾನು ಗೌರವ ಕೊಡ್ತಾ ಇದ್ದೀನಿ ಅಷ್ಟೇ. ಯು ಜಸ್ಟ್ ಹೀಲ್ಡ್. ಸುರೇಶ್ ಕುಮಾರ್ ಅವ್ರು ಹೇಳ್ದಂಗೆ ಕಾರ್ಪೊರೇಟರ್ ಆಗಿದ್ದವರು, ಮಂತ್ರಿ ಆಗಿದ್ದವರು, UD ಮಿನಿಸ್ಟರ್ ಆಗಿದ್ದಾರೆ. ಈ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿ ಪ್ರಾಬ್ಲಮ್. ಸ್ವಲ್ಪ ಆಯ್ತು ಅಧ್ಯಕ್ಷರೇ, ನಾನು ಹಳ್ಳಿಲಿ ಹುಟ್ಟಿರ್ಬೋದು, ದೊಡ್ಡ ಹಾಲಲ್ಲಿ ಕೆಂಪೇಗೌಡನ ಮಗ ಹುಟ್ಟಿರ್ಬೋದು. 5ನೇ ವರ್ಷಕ್ಕೆ ಬೆಂಗಳೂರು ಬಂದವನು. ಆವತ್ತಿಂದ ಇಲ್ಲೇ ಇದ್ದೀನಿ, ಇಲ್ಲೇ ಬೆಂಗಳೂರು ಇದ್ದೀನಿ. ವಿಧಿ ಇಲ್ಲದೆ ಹೋಗಿ ಅಲ್ಲಿ ಪ್ರತಿನಿಧಿಸ್ತಾ ಇದ್ದೀನಿ.
ನನಗೂ ಬೆಂಗಳೂರು ಬಗ್ಗೆ ಕಾಳಜಿ ಇದೆ, ನಮ್ದೇ ಆದಂತ ಇತಿಹಾಸ ಇದೆ. ಅವ್ರು ಏನ್ ಹೇಳ್ತಾ ಇದ್ದಾರೆ ಅದ್ರ ನಾನು ಚರ್ಚೆ ಮಾಡಕ್ ಹೋಗಲ್ಲ. ದೇ ಹ್ಯಾವ್ ಸಮ್ ಸೆನ್ಸ್ ಇನ್ ಇಟ್, ನಾನು ಇಲ್ಲ ಅಂತ ಹೇಳುದಿಲ್ಲ. ಇವತ್ತೇನು ನನ್ನ ಅನುಭವದಲ್ಲಿ ಬೆಂಗಳೂರಿಗೆ ಒಂದು ಹೊಸ ರೂಪ, ನಮ್ಮ ಅಧಿಕಾರಿಗಳು ಬೇಕಾದಷ್ಟು ಕೆಲವು ನಾವು ಕಮಿಟಿ ಮಾಡಿದ್ದು, ಆ ಕಮಿಟಿಗೆ ಅವ್ರು ಯಾವುದೋ ಒಂದು ಮಾಡೆಲ್ ಲಂಡನ್ ಮಾಡೆಲ್ ಟೈಪ್ ಒಂದು ಪ್ರಪೋಸಲ್ ಕೊಟ್ಟಿದ್ರು. ಬಟ್ ಐ ಡಿ ನಾಟ್ ಅಗ್ರಿ ಆಗುತ್ತೆ. ಯಾಕೆಂದ್ರೆ ನಮ್ಮ ಸಿಸ್ಟಮ್ನ ಈಗಿರುವಂತ ಸಿಸ್ಟಮ್ನ ಚೇಂಜ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈಗ ಇರೋದ್ರಲ್ಲಿ ಏನಾದ್ರು ಸ್ವಲ್ಪ ಮಾಡಿಫಿಕೇಶನ್ ಮಾಡಕ್ ಸಾಧ್ಯನಾ ಅಂತೇಳಿ ಒಂದು ಪ್ರಯತ್ನ ಆಲೋಚನೆ ಇದೆ. ನಾನು ಇವ್ರನ್ನೆಲ್ಲ ಕನ್ಸಲ್ಟ್ ಮಾಡದೆ ತೀರ್ಮಾನ ಮಾಡೋಷ್ಟು ಮೂರ್ಖ ಅಲ್ಲ. ಐ ಸ್ಟಿಲ್ ಬಿಲೀವ್ ಎಸ್ಟೇ ಆಲ್ಸೋ ಇನ್ ದಿ ಕ್ಯಾಬಿನೆಟ್ ಆಲ್ಸೋ ವಿತ್ ಆಲ್ ಮೈ ಫ್ರೆಂಡ್ಸ್, ಆಲ್ ಮೈ MLAs ನಾನು ಚರ್ಚೆ ಮಾಡಿ ಲೆಟ್ ದಿಸ್ ಶುಡ್ ಬಿ ಡಿಬೇಟೆಡ್. ಪ್ರತಿ ವರ್ಡು ಅವ್ರು ನೋಡ್ಲಿ, ಪ್ರತಿ ಇದಕ್ಕೆ ಚೆಕ್ ಮಾಡಿ ವಾಟ್ ಈಸ್ ಬೆಸ್ಟ್ ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಬ್ಯಾಂಗ್ಳೂರ್. ಎಸ್, ಅವ್ರಿಗೆಲ್ಲ ಬೇಡ ಅಂತಂದ್ರೆ ನಾವೇನು ಮಾಡಕ್ಕಾಗಲ್ಲ. ಬಟ್ ವಾಟ್ ಈಸ್ ಬೆಸ್ಟ್ ಫಾರ್ ದಿ ಬ್ಯಾಂಗ್ಳೂರ್, ಅವ್ರಿಗೂ ಅನುಭವ ಇದೆ. ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿದ್ದರು, ಬೆಂಗಳೂರು ಸಿಟಿ ರೆಪ್ರೆಸೆಂಟೇಟಿವ್ ಆಗಿದ್ದರು, ಅಡ್ಮಿನಿಸ್ಟ್ರೇಷನ್ ಏನಿದೆ, ಕಸ ಏನ್ ಪ್ರಾಬ್ಲಮ್ ಇದೆ, ನೀರಿನ ಪ್ರಾಬ್ಲಮ್ ಏನಿದೆ, ಇಲ್ಲಿ ಯಾವ ರೀತಿ ಗ್ರೋತ್ ಆಗ್ತಾ ಇದೆ, ಬೆಂಗಳೂರಿಗೆ ಡಿಸ್ಟ್ರಿಬ್ಯೂಷನ್ ಏನು, ಎಲ್ಲ ಅವ್ರಿಗೆಲ್ಲ ಗೊತ್ತಿಲ್ಲದೆ ಹೋದ ವಿಚಾರ ಏನಿಲ್ಲ. ಇವತ್ತು ಐ ಆಮ್ ಅಶ್ಯೂರಿಂಗ್, ಈಗೇನು ಅರ್ಜೆಂಟ್ ಆಗಿ ಈಗ ನಂಗೆ ಪಾಸ್ ಮಾಡಿ ಅಂತ ನಾನು ಕೇಳ್ತಾ ಇಲ್ಲ. ಲೆಟ್ ದೆನ್ ಲುಕ್ ಎವ್ರಿ ಲೈನ್, ಎವ್ರಿ ಸೆಂಟೆನ್ಸ್, ಎವ್ರಿ ಒನ್ ಶುಡ್ ಬಿ ಅಕೌಂಟಬಲ್, ಎವ್ರಿ ಒನ್ ಶುಡ್ ಬಿ ಆಕ್ಟಬಲ್. ನನಗೂ 73rd 74th ಅಮೆಂಡ್ಮೆಂಟ್ ಏನು ವಿಚಾರ ಇದೆ ಅನ್ನೋದು ಕೂಡ ನನಗೆ ಅರಿವಿದೆ. 73 74 ತಿದ್ದುಪಡಿಯಲ್ಲಿ ಏನಿದೆ, ಏನಾಗಿದೆ ಅಂತಂದ್ರೆ ಇದು ಎಪೆಸಾರ್ಡ್ ಗ್ರೋತ್ ಆಗ್ಬಿಟ್ಟಿದೆ ಬೆಂಗಳೂರನ್ನ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ. ಲಾಟ್ ಆಫ್ ಪೀಪಲ್ ಫ್ರಮ್ ಔಟ್ಸೈಡ್ ಆರ್ ಕಮಿಂಗ್. ನಾನು ಹಿಂದೆ UD ಮಿನಿಸ್ಟರ್ ಆಗಿದ್ದಾಗ ಪಾಪ್ಯುಲೇಷನ್ ವಾಸ್ 70 lakhs. ನೌ ಇಟ್ ಈಸ್ 1,40 lakhs. 1,04,00,000 ವೆಹಿಕಲ್ಸ್ ಇದೆ. ವೆಹಿಕಲ್ಸ್ ಬಂದು ಇಲ್ಲಿದೆ. ಹೊರಗಡೆಯಿಂದ ಬರೋ ವೆಹಿಕಲ್ಸ್ ಅಲ್ಲದೆ ಹೊರಗಡೆಯಿಂದ ಬರೋಂಥ ಜನಕ್ಕೆ ಈಗ ನೀರಿನ ಪರಿಸ್ಥಿತಿ ಏನಾಗಿದೆ ಅನ್ನೋದು ನಿಮ್ಗೆ ಗೊತ್ತಿದೆ. ಚರಂಡಿ ಯಾರು ಕಸ ಹಾಕಕ್ಕೆ ಇವತ್ತು ನಮ್ಗೆ ಆಗ್ತಾ ಇಲ್ಲ, ಎಲ್ಲ ಸಿಟಿ ಆಗ್ಬಿಟ್ಟಿದೆ. ಒಂದು ಔಟರ್ ರಿಂಗ್ ರೋಡ್ ಮಾಡ್ದು, ಅದ್ ಒಳಗಡೆ ಬಂದ್ಬಿಟ್ಟಿತ್ತು. ಪೆರಿಫರಲ್ ರಿಂಗ್ ರೋಡ್ 2006 ಆಯ್ತು, ಅದು ಸಿಟಿ ಒಳಗಡೆ ಆಗ್ಬಿಟ್ಟಿದೆ. ವಿ ಹ್ಯಾವ್ ಲಾಟ್ ಆಫ್ ಪ್ರಾಬ್ಲಮ್ಸ್. ಸೊ ಬಹಳ ದೃಷ್ಟಿಯಿಂದ ಎಕನಾಮಿಕ್ ವಿಷಯದಲ್ಲಿ ಇದು ತೆಗೆದುಕೊಂಡು ಬಂದಿನಿ. ಇಟ್ ಮೇ ನಾಟ್ ಬಿ ಗುಡ್ ಆಲ್ಸೋ, ಬಟ್ ಡಿಸ್ಕಸ್, ಲೆಟ್ ಅಸ್ ಡಿಸ್ಕಸ್. ವಿತೌಟ್ ಡಿಸ್ಕಸಿಂಗ್ ವಿತ್ ಆಲ್ ಆಫ್ ಯು, ಯು ಆರ್ ಟೆಲಿಂಗ್ ನಿಮ್ಮನ್ನು ಇಟ್ಕೊಂಡ. ಬಟ್ ಬೆಂಗಳೂರು ಇಸ್ ನಾಟ್ ಓನ್ಲಿ ಬೆಂಗಳೂರಿಯನ್ಸ್. Bengaluru belong to every one part of the state. It is the headquarters. It is the heart of any human man. ಸೊ ಹಂಗೆ ಕರ್ನಾಟಕ ರಾಜ್ಯ ಈ ಬೆಂಗಳೂರಿಗೆ ಸೇರಿದಂತ ಎಲ್ಲರೂ ಕೂಡ ಇವತ್ತಿದೆ. ಯಾರೇ ಎಷ್ಟು ದೊಡ್ಡವನಾಗಿರ್ಲಿ, ಬೆಂಗಳೂರು ಬಂದ್ ಜಡ್ಜು, ಬೆಂಗಳೂರು ಬಂದ್ ಪಾಲಿಟಿಷಿಯನ್, ಬೆಂಗಳೂರು ಬಂದ್ ಇಂಜಿನಿಯರು, ಯಾರು ವಾಪಸ್ ಹಳ್ಳಿಲಿ ಹೋಗ್ತಾ ಇಲ್ಲ. ಎಲ್ಲ ಕೋರ್ಟ್ ಬೇಕು, ಅದು ಬೇಕು ಅಂದ್ರು. ಜಡ್ಜ್ಗಳು ಕೇಳಿದ್ರೆ ಹಿಂದೆ ಒಂದು ಕಮಿಟಿ ನಡೀತು, ಯಾರು ಬೆಂಗಳೂರು ಬಿಟ್ಟು ಹೋಗ್ತಾ ಇರಲಿಲ್ಲ. ಸೊ ಹಂಗೆ ಬೆಂಗಳೂರು ರಾಜ್ಯಕ್ಕೆ ಎಲ್ಲ ಸಂಬಂಧಪಟ್ಟ ಅಟಲ್ ಬಿಹಾರಿ ವಾಜಪೇಯಿ ಅವರು ಬಂದಿದ್ರು ಇಲ್ಲಿ ಬೆಂಗಳೂರಿಗೆ. ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇನಾಗ್ರೇಷನ್ ಬಂದಾಗ ನಾನೇ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ದೆ. ಬರೀ 6 ಲಕ್ಷ ರೂಪಾಯಿಗೆ ಆ ಜಮೀನನ್ನ ಖರೀದಿ ಮಾಡಿದ್ದು. ಅವತ್ತೊಂದು ಮಾತು ಹೇಳಿದ್ರು, ದಿ ವರ್ಲ್ಡ್ ಲೀಡರ್ಸ್ ಆರ್ ಕಮಿಂಗ್ ಟು ಬ್ಯಾಂಗ್ಳೂರ್. 3-4 ಜನ 3 ತಿಂಗಳಲ್ಲೇ ಇಂಟರ್ನ್ಯಾಷನಲ್ ಲೀಡರ್ಸ್ ಬಂದಿದ್ರು. ಚೈನಾ ಪ್ರೈಮ್ ಮಿನಿಸ್ಟರ್, ಜಪಾನ್ ಪ್ರೈಮ್ ಮಿನಿಸ್ಟರ್, ಪೋಲಾಂಡ್ ಪ್ರೈಮ್ ಮಿನಿಸ್ಟರ್ ಬಂದಿದ್ರು. ಆಗೊಂದು ಮಾತು ಹೇಳಿದ್ರು ಅಟಲ್ ಬಿಹಾರಿ ವಾಜಪೇಯಿ, ದೇರ್ ವಾಸ್ ಎ ಟೈಮ್ ವೆನ್ ದಿ ವರ್ಲ್ಡ್ ಲೀಡರ್ಸ್ ವರ್ ಕಮಿಂಗ್ ಟು ದೆಹಲಿ. Then they used to come to Chennai, Calcutta, Mumbai, Bangalore and all. Now the time has changed. The world leaders are coming to first to Bangalore, then they are going to Delhi. I know the importance of Bangalore. So ಅದರಿಂದ ಯಾರು ಗಾಬರಿ ಮಾಡ್ಕೊಳ್ಳೋದು ಬೇಡ. ನಿಮ್ಮನ್ನು ಬಿಟ್ಟು ಏನು ಮಾಡಲ್ಲ. Let us discuss, let us deliberate, then we will come to a shape for the Bangalore. This is what I can tell you. I am communicating to you. I am assuring to you. I fully agree. ಏನು ನಾನು ಭೀಮನ ಬಲ ತೆಗೆದು ಬಿಡ್ತೀನಿ ಅಂತ ಅಂದ್ರೆ ಯಶಸ್ಸಾಗಬೇಕಾದ್ರೆ ಧರ್ಮರಾಯನ ಧರ್ಮತ್ವ ಇರಬೇಕು. ದಾನಶೂರನ ಹಾಕ್ತೀರಾ ಸರ್ ಮಾತುಗಳಂತೂ ಮಾತುಗೂ ನಿಮ್ ಕಾರ್ಯಕ್ಕೂ ಎರಡಕ್ಕೂ ಸಂಬಂಧನೇ ಇಲ್ಲ ಸರ್. ನಾನು ಅದೇ ನಿನ್ನೆ ಮಾತಾಡ್ತಿದ್ದೆ ಸರ್ ಬೆಳಗ್ಗೆನು. ಸರ್ ಶಿವಕುಮಾರ್ ಅವ್ರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಏನೇನು ಮಾತುಗಳನ್ನ ಉಲ್ಲೇಖ ಮಾಡ್ತಾರೆ. ಆದ್ರೆ ಕಾರ್ಯ ಬಂದಾಗ ಅದಕ್ಕೆ ವಿರುದ್ಧವಾಗಿರ್ತಾರಲ್ಲ, ಯಾಕೆ ಅಂತ ನೋ ಸರ್. ವಾಟ್ ಹ್ಯಾವ್ ಸ್ಪೋಕನ್ ಹೇಳ್ತೀನಲ್ಲ, ನನ್ನ ಬಿಗ್ಗೆಸ್ಟ್ ಸ್ಟ್ರೆಂತ್ ಸರ್ ಬೆಂಗಳೂರು ಅಲ್ಲ ಸರ್ ಬೆಂಗಳೂರು. 1 ನಿಮಿಷ ಕೂತ್ಕೊಳ್ರಿ. ಧರ್ಮರಾಯನ ಧರ್ಮತ್ವ, ದಾನಶೂರನ ಕರ್ಣನ ದಾನತ್ವ, ಅರ್ಜುನನ ಗುರಿ, ಭೀಮನ ಬಲ, ವಿದುರನ ನೀತಿ, ಕೃಷ್ಣನ ತಂತ್ರ, ಇಷ್ಟಿದ್ರು ಮಾತ್ರ ಯಶಸ್ಸು. ಸುರೇಶ್ ಕುಮಾರ್, ಯು ಆರ್ ಮೈ ಫ್ರೆಂಡ್. ಐ ಅಗ್ರಿ ವಿತ್ ಯು. ಐ ವಿಲ್ ಸ್ಟ್ಯಾಂಡ್ ಬೈ ಯುವರ್ ಕಮಿಟ್ಮೆಂಟ್. ಐ ಸ್ಟ್ಯಾಂಡ್ ಬೈ ಯುವರ್ ವರ್ಡ್ಸ್. We will discuss with you threadbare. Let us all join, not Bangalore. You and all these leaders. We will sit, we will discuss, we will take the law. ಕರ್ನಾಟಕ
When your time, you tell me how to do it, we'll do it. 27ನೇ ತಾರೀಕು ಮೀಟಿಂಗ್ ಕರೆದಿದ್ರಲ್ಲ ಅವತ್ತು ಚರ್ಚೆ ಮಾಡೋಣ. ಆಯ್ತು, 27ನೇ ತಾರೀಕು ಮೀಟಿಂಗ್ ಕರೆಯೋಣ, ಅವ್ರು ಚರ್ಚೆ ಮಾಡೋಣ. ಯಾರು ಬಟ್ ಬ್ಯಾಂಗ್ಳೂರ್ ಇಸ್ ಬಿಲಾಂಗ್ಸ್ ಟು ಎವ್ರಿ ಒನ್. ಡೆಫಿನೆಟ್ಲಿ, ನೋ ಡೌಟ್ ಅಬೌಟ್ ದಟ್. ಸರ್ ಕನಕಪುರ ಆಲ್ಸೋ ಬಿಲಾಂಗ್ಸ್ ಟು ಎವರಿಬಡಿ. ಕನಕಪುರ ನಿಂದಪ್ಪ. ಕನಕಪುರ ಆಲ್ಸೋ ಬಿಲಾಂಗ್ಸ್ ಟು ಎವರಿಬಡಿ. ಬೆಂಗಳೂರು ನಮ್ದಲ್ಲ, ಕನಕಪುರನೂ ನಮ್ದು. ನಿನ್ಗೂ ನಮ್ಮ ಮಂಗಳೂರು ಕೂಡ ಹಾಗೆ ಮಾಡಿ ಸ್ವಲ್ಪ. ಈಗ ನಿಮ್ಮ ಹತ್ರ ಕನ್ನಡ ಗುಣ ಬಂತು ನೋಡಿ. ಮಂಗಳೂರು ಕೂಡ ನಿಮ್ಮಂತೆ ಭಾವಿಸಿ ಕನಕಪುರ ಅಶೋಕ್ ನಮ್ಮ ಮಂಡ್ಯ ಕನ್ನಡ ಗುಣ ಇವಾಗ ಬಂತು. ಉತ್ತರ ಬೆಂಗಳೂರು ಅಂದ್ರೆ ಮಾಡಬೇಕು. ಉತ್ತರ ಕರ್ನಾಟಕ ನೀವು ಕನಕಪುರದವರಿಗೆ ಕೊಟ್ಟಾದ್ಮೇಲೆ ದಕ್ಷಿಣ ಕರ್ನಾಟಕ ಅನ್ಯಾಯ, ನಂಜುಂಡಪ್ಪ ವರದಿ ಅನ್ಯಾಯ. ಬೆಂಗಳೂರಲ್ಲಿ 65% ಟ್ಯಾಕ್ಸ್ ಕೊಡ್ತಾರೆ, 5% ಕೊಡಲ್ಲ ಇಲ್ಲಿ.